ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ನಾನು ಬ್ಲ್ಯಾಕ್ ಕಾಫಿನ ಕುಡಿತಾ ಇದ್ದೀನಿ. 1 ಲೋಟ ಬಿಸಿಯಾಗಿರುವಂಥ ನೀರಿಗೆ ಒಂದು ಚಿಕ್ಕ ಬ್ರೂ ಪ್ಯಾಕೆಟ್ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ಇದರಿಂದ ಲಿವರ್ ಫ್ಯಾಟ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ವೆಯ್ಟ್ ಲಾಸ್ಗಂತೂ ಇದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಈ ಬ್ಲ್ಯಾಕ್ ಕಾಫಿ ನಾನು ಆಗಾಗ ತಗೊಳ್ತಾ ಇರ್ತೀನಿ. ಡಿಟಾಕ್ಸಲ್ಲಿ ಆಗಾಗ ಇಂಟರ್ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಒಂದೇ ಥರ ಕುಡಿಯೋಕ್ಕಾಗಲ್ಲ, ಯಾಕಂದರೆ ಇಷ್ಟ ಆಗಲ್ಲ. ಸೊ ಡಿಟಾಕ್ಸ್ ವಾಟರ್ಗಳು ಸ್ವಲ್ಪ ಕಹಿಯಾಗಿರುತ್ತೆ, ಒಗ್ರಾಗಿರುತ್ತೆ. ಹಾಗಾಗಿ ದಿನ ಒಂದೇ ಥರದ್ದು ಕುಡಿಯೋಕೆ ಕಷ್ಟ ಆದಾಗ ಈ ಥರ ಚೇಂಜಸ್ನ ಮಾಡ್ಕೊಳ್ತಾ ಇರ್ತೀನಿ. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ನಾನು ಆ್ಯಸ್ ಇಟ್ ಈಸ್ ಮಾಲ್ಟ್ ತೊಗೊಳ್ತಾ ಇದ್ದೀನಿ ಇವತ್ತು ಕೂಡ. ಸೊ ಮಾಲ್ಟು ಒಂಥರ ಆ್ಯಕ್ಟಿವ್ ಆಗಿಡುತ್ತೆ. ನನಗೆ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ 1 ಲೋಟ ಮಾಲ್ಟು ಬ್ರೇಕ್ಫಾಸ್ಟಿಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಮಾಲ್ಟನ್ನು ಹೆಚ್ಚಾಗಿ ತೊಗೊಳ್ತೀನಿ. ಸೊ ಅದಾದಮೇಲೆ ಲಂಚ್ಗೆ ಬೇಕಾದರೆ ನಾನು ಫುಡ್ನ ತೊಗೋತೀನಿ. ಡಿನ್ನರ್ಗೂ ಕೂಡ ಫುಡ್ ತೊಗೋತೀನಿ. ಬಟ್ ಡಿನ್ನರ್ಗೆ ಆದಷ್ಟು ಈ ಥರ ಮಾಲ್ಟ್ ತೊಗೊಳೋದು ಬಹಳ ಒಳ್ಳೆಯದು. ಅಥವಾ ತರಕಾರಿ ಜ್ಯೂಸ್ಗಳು, ಫ್ರೂಟ್ ಜ್ಯೂಸ್ಗಳು ವಿತೌಟ್ ಮಿಲ್ಕ್ ಹಾಕಿರೋವಂಥದ್ದು, ಸೂಪುಗಳನ್ನು ತೊಗೊಳೋದು ಬೆಟರು ರಾತ್ರಿ ಊಟಕ್ಕೆ. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ತೊಗೊಂಡು ಹೋಗಿರ್ತೀನಿ. 2 ದೋಸೆ ತೊಗೊಂಡಿದ್ದೀನಿ ಆ್ಯಂಡ್ ಕಡಲೆಕಾಯಿ ಚಟ್ನಿ. ಸೊ ಪ್ರೋಟೀನ್ ಬೇಕೇ ಬೇಕು. ಜಾಸ್ತಿ ತಿನ್ನಬಾರ್ದು ಕಡಲೆಕಾಯಿ ಚಟ್ನಿ, ಸ್ವಲ್ಪ ಪ್ರಮಾಣದಲ್ಲೇ ತೊಗೊಳ್ಬೇಕು. ಯಾಕಂದರೆ ಹೈ ರಿಚ್ ಪ್ರೋಟೀನ್ ಇರುತ್ತೆ, ಕ್ಯಾಲರಿ ಜಾಸ್ತಿ ಇರುತ್ತೆ. ರಾತ್ರಿ ಊಟಕ್ಕೆ ನಾನು ಸ್ವೀಟ್ ಕಾರ್ನ್ ಮತ್ತು ತರಕಾರಿ ಎಲ್ಲ ಹಾಕಿ ಒಂದು ಸಲಾಡ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಜಾಕ್ ಫ್ರೂಟ್ ವೆಯ್ಟ್ ಗೇನ್ ಮಾಡುತ್ತೆ. ಜಾಸ್ತಿ ಪೀಸಸ್ ತೊಗೋಬಾರ್ದು, ಲೈಟಾಗಿ ಸ್ವಲ್ಪ 1 4 3ಗೆ ಏನೂ ತೊಂದರೆ ಇಲ್ಲ. ಇದು ನಾನು ರಾತ್ರಿ ಊಟ ಆಗಿತ್ತು. ಸೊ ಸಿಂಪಲ್ಲಾಗಿ ಈ ಥರ ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ. ರಾತ್ರಿ ಊಟಕ್ಕೆ ಸಲಾಡ್ ಮತ್ತು ಜ್ಯೂಸ್ಗಳು ಬೆಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಗ ಡೈಜೆಷನ್ ಆಗಲ್ಲ ಫುಡ್ ಆದರೆ. ಸೊ ಆದಷ್ಟು ಬೇಗ ರಾತ್ರಿ ಊಟನ ಬೇಗ ಮುಗಿಸ್ಕೊಳ್ಬೇಕು. ಸೊ ನಾನಂತೂ ಒಂದು 6-6:30 ಹಂಗೆ ರಾತ್ರಿ ಊಟನ ಮುಗಿಸ್ಕೊಂಬಿಟ್ಟೆ. ಬೇಗನೆ ಊಟ ಮುಗಿಸ್ಕೊಂಡ್ರೆ ನಮಗೆ ಅದು ಡೈಜೆಷನ್ ಕೂಡ ಆಗುತ್ತೆ, ಕೆಲಸಗಳು ಮಾಡ್ತಾ ಇರ್ತೀವಿ. ಸೊ ಹೆವಿ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ. ನಿಮ್ಮ ಮನೇಲಿ ಏನು ಸಿಗುತ್ತೋ ಅದೇ ಸಿಂಪಲ್ ಆಗಿರುವಂಥ ಫುಡ್ನ ತಗೊಳ್ಳಿ. ಸೊ ಕ್ಯಾಲರಿ ನೋಡ್ಕೊಂಡು ತಿನ್ನಬೇಕಾಗತ್ತೆ. ಯಾವ ಫುಡ್ಡಲ್ಲಿ ಎಷ್ಟು ಕ್ಯಾಲರಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ಯಾಲರಿ ಇರುವಂಥ ಫುಡ್ನ ಅವಾಯ್ಡ್ ಮಾಡಿ, ಲೋ ಕ್ಯಾಲರಿ ಇರುವಂಥ ಫುಡ್ಗಳನ್ನು ತಗೊಳ್ಳಿ. ತೀರಾ ಫುಡ್ ಬಿಟ್ಟು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಶುರು ಆಗುತ್ತೆ. ಸೊ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಫುಡ್ ತಗೊಳ್ತಾನೆ ವೆಯ್ಟ್ ಲಾಸ್ ಮಾಡಬೇಕು. ಸಡನ್ನಾಗಿ 10 kg ರೆಡ್ಯೂಸ್ ಆಗಲಿ ಅಂದರೆ ಆಗಲ್ಲ. ಸ್ಲೋ ಆಗುತ್ತೆ, ಹೆಲ್ದಿಯಾಗಿ ಆಗುತ್ತೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್